ನಮಸ್ಕಾರ ಪ್ರೇಕ್ಷಕರೇ, T9 ನ್ಯೂಸ್ಗೆ ಸ್ವಾಗತ. ಹೀಗೆ ನಿರ್ಜನ ಪ್ರದೇಶದಲ್ಲಿ ಶವವಾಗಿ ಬಿದ್ದಿರುವ ಈಕೆಯ ಹೆಸರು ಝಕಿಯಾ ಮುಲ್ಲಾ, ವಯಸ್ಸು 21 ವರ್ಷ. ಈಕೆ ಧಾರವಾಡದ ಗಾಂಧಿ ಚೌಕ್ ನಿವಾಸಿ. ಈಗಷ್ಟೇ ಮದಿನಾ ಕಾಲೇಜಿನಲ್ಲಿ ಪ್ಯಾರಾಮೆಡಿಕಲ್ ಮುಗಿಸಿದ ಈಕೆ ಉದ್ಯೋಗಕ್ಕಾಗಿ ಹುಡುಕಾಟ ನಡೆಸಿದ್ದಳು. ಮಂಗಳವಾರ ಕೂಡ ಉದ್ಯೋಗ ಹುಡುಕುವ ಸಲುವಾಗಿ ಮನೆಯಿಂದ ಹೊರ ಬಂದಿದ್ದ ಈಕೆ ಬುಧವಾರ ಧಾರವಾಡದ ವಿನಯ್ ಕುಲಕರ್ಣಿ ಡೈರಿಯ ಬಳಿಯ ಮನಸೂರು ರಸ್ತೆಯ ನಿರ್ಜನ ಪ್ರದೇಶದಲ್ಲಿ ಶವವಾಗಿ ಪತ್ತೆಯಾಗಿದ್ದಾಳೆ. ಇನ್ನು ಶವ ಸಿಕ್ಕ ಸ್ಥಳದ ವ್ಯಾಪ್ತಿ ವಿದ್ಯಾಗಿರಿ ಠಾಣೆಗೆ ಬರುತ್ತಾ ಅಥವಾ ಧಾರವಾಡ ಗ್ರಾಮೀಣ ಠಾಣೆಗೆ ಬರುತ್ತಾ ಎಂಬ ಗೊಂದಲ ಉಂಟಾಗಿತ್ತು. ಸ್ಥಳಕ್ಕೆ ಎರಡೂ ಠಾಣೆಗಳ ಪೊಲೀಸರು ಭೇಟಿ ನೀಡಿದ್ದರು. ಕೊನೆಗೆ ಈ ಸ್ಥಳದ ವ್ಯಾಪ್ತಿ ಗ್ರಾಮೀಣ ಠಾಣೆಗೆ ಬರುತ್ತೆ ಎಂದಾದ ಮೇಲೆ ಪೊಲೀಸರು ಸ್ಥಳಕ್ಕೆ ಸೂಕೋ ತಂಡ ಶ್ವಾನದಳದವರನ್ನು ಕರೆಯಿಸಿ ತಪಾಸಣೆ ನಡೆಸಿದರು. ಎಸ್ಪಿ ಗುಂಜನ್ ಆರ್ಯ ಕೂಡ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಅಲ್ಲದೆ ಈ ಬಗ್ಗೆ ಶೀಘ್ರ ತನಿಖೆ ನಡೆಸಿ ತಪ್ಪಿತಸ್ಥರನ್ನು ಬಂಧಿಸಿ ಪ್ರಕರಣ ಭೇದಿಸುವುದಾಗಿ ತಿಳಿಸಿದರು. ನಿನ್ನೆ ಸಂಜೆಗೆ ಸುಮಾರು 7:30ಗೆ ನಮಗೆ 4-5 ಗಂಟೆಗೆ ಮನೆಯಿಂದ ಹೋಗಿದ್ಲು. ಅದು 7 ಗಂಟೆಗೆ ಮೆಸೇಜ್ ಮಾಡಿದ್ಲು, ನಾ ಲೊಕೇಶನ್ ಕಳಿಸಿ ಎಲ್ಲಿದ್ದೀನಿ ಅಂತೇಳಿ. ಮೆಸೇಜ್ ಕಳಿಸ್ಲಿಲ್ಲ. ಆನಂತರ ನಾವು ಅರುಣಿಗೆ ಸ್ವಲ್ಪ ಹೋಗಿ ಹೇಳಿದ್ದೀವಿ ಸರ್, ಹೀಗೆ ಪ್ರಾಬ್ಲಮ್ ಆಗಿದೆ ಸರ್ ಅಂತೇಳಿ. ಅವರು ಬಂದು ನಮಗೆ ಎಲ್ಲ ಮೊಬೈಲ್ ಟ್ರ್ಯಾಕ್ ಮಾಡಿ ಈ ಕಡೆ ಬಂದು ಹುಡುಕಿದ್ವಿ ಸರ್. 1-2 ಗಂಟೆ ಬಿಟ್ಟು ಹುಡುಕಿದ್ವಿ. ಇಲ್ಲಿ ಅವರು ಯಾರು ಸಿಗಲಿಲ್ಲ. ಮತ್ತೆ ಹೋದ್ವಿ. ಬೆಳಗ್ಗೆ ಬಂದು ನೋಡಿ ಅಂತ ಹೇಳಿದ್ರು ಸಾಹೇಬರು. ಮತ್ತೆ ಬೆಳಗ್ಗೆ ಬಂದಿವಿ ಸರ್. ಬಂದು ನೋಡಿದ್ಕೊಳ್ಳಿ ಇಲ್ಲಿ ಬಾಡಿ ನಮ್ಗೆ. ಹೆಸರು ಝಾಕಿ ಅಂತ, ಪ್ಯಾರಾಮೆಡಿಕಲ್ ಮುಗಿಸ್ಕೊಂಡು ಸದ್ಯಕ್ಕೆ ಮನೆಯಲ್ಲಿ ಇದ್ದರು. 21 ವರ್ಷ. ನಿನ್ನೆ ಮಧ್ಯಾಹ್ನ 4:00ವರೆಗೆ ಬಹುಶಃ ಊಟ ಮಾಡಾದ್ಮೇಲೆ ಮನೆಯಿಂದ ಹೊಂಟಿದ್ರು. ಅದಾದ್ಮೇಲೆ ನಮಗೆ ಬೆಳಿಗ್ಗೆ ಫಸ್ಟ್ ಧಾರವಾಡ ಟೌನ್ಗೆ ಮಾಹಿತಿ ಹೋಗಿದೆ. ಧಾರವಾಡ ಟೌನ್ ಮತ್ತೆ ವಿದ್ಯಾನಗರ, ಅದಾದ್ಮೇಲೆ ಕೊನೆಗೆ ನಮಗೆ ಮಾಹಿತಿ ಬಂತು. ನಮ್ಮ ವಿದ್ಯಾಗಿರಿ ಪೊಲೀಸ್ ಸ್ಟೇಷನಿಂದ ಈ ಏರಿಯಾ ನಿಮಗೆ ಸೇರುತ್ತೆ, ನಿಮ್ಮಲ್ಲಿ ಒಂದು ಬಾಡಿ ಇದೆ. ಆ ಬಾಡಿ ನೋಡೋಕೆ ನಮ್ಮ ಎಲ್ಲ ಅಧಿಕಾರಿ ಮತ್ತು ಸಿಬ್ಬಂದಿ ಬರ್ತಾ ಇದ್ದಾರೆ. ಪ್ರೈಮಾ ಫೇಸಿ ಸ್ಟ್ರಾಂಗ್ಯುಲೇಷನ್ ಕಾಣ್ತಾ ಇದೆ. ಸ್ಟ್ರಾಂಗ್ಯುಲೇಷನಿಂದ ಡೆತ್ ಆಗಿದೆ. ಸದ್ಯಕ್ಕೆ ನಮಗೆ ಜಾಸ್ತಿ ಹೆಚ್ಚಿನ ಮಾಹಿತಿ ಇಲ್ಲ ಅದರ ಬಗ್ಗೆ. ಬಟ್ ನಮ್ಮ ಸೋಕೋ ಟೀಮ್ ಈಗ ಸ್ಪಾಟಲ್ಲಿ ಇದ್ದಾರೆ. ನಮ್ಮ ಪರಿಶೀಲನೆ ಸ್ಟಾರ್ಟ್ ಆಗಿದೆ. ಆದಷ್ಟು ಬೇಗ FIR ರಿಜಿಸ್ಟರ್ ಮಾಡಾದ್ಮೇಲೆ ತನಿಖೆ ಮುಂದುವರಿಸ್ತೀವಿ. ಇದು ಟೂ ಅರ್ಲಿ ಏನಾದರೂ ಹೇಳಕ್ಕೆ ಇದ್ರ ಬಗ್ಗೆ. ಅದು ನಾವೇ ಫಿಸಿಕಲ್ ಡೀಟೇಲ್ಡ್ ಮೆಡಿಕಲ್ ಎಕ್ಸಾಮಿನೇಷನ್ ಹಾಸ್ಪಿಟಲ್ಗೆ ಹೋಗುತ್ತೆ. ಬಾಡಿ ಡೀಟೇಲ್ ಮೆಡಿಕಲ್ ಎಕ್ಸಾಮಿನೇಷನ್ ಆದ್ಮೇಲೆ ಇದು ತೀರ್ಮಾನ ಮಾಡಕ್ಕೆ ಬರುತ್ತೆ. ಅದು ಬೇರೆ ಬೇರೆ ರೀಸನ್ಸ್ ಇರಬಹುದು. ಅದು ಸೋಕೋ ಟೀಮ್ ಅವರು ಪರಿಶೀಲನೆ ಮಾಡ್ತಾ ಇದ್ದಾರೆ. ಅವರು ಒಂದು ರಿಪೋರ್ಟ್ ಕೊಡ್ತಾರೆ ಅದಕ್ಕೋಸ್ಕರ. ಅದರ ಆದ್ಮೇಲೆ ನಾವೇ ಕ್ಲಾರಿಫೈ ಮಾಡ್ತೀವಿ.